ದೇವಿ ಏನು ಮಾಡಾಕತ್ತಾಳ ನೋಡ್ರಿ ಅಲ್ಲಿ ಫೋಟೋ ಶೂಟ್ ಮಾಡಾಕತ್ತಾಳ. ಏನು ಮಾಡೋದ್ರಿ ನಮ್ಮ ಮನೆ ದೊಡ್ಡ ಅರಮನೆ ಇಲ್ಲಿ ನೋಡ್ರಿ ಆಕೆ ನೋಡ್ರಿ ಅಲ್ಲಿ ವಿಡಿಯೋ ಮಾಡಾಕತ್ತೇನ. ಇವು ಕನಸೀರಿ ನೋಡ್ರಿ, ಜಸ್ಟ್ ಈಗ ಅಷ್ಟನ್ನ ರೀಸ್ಟಾಕ್ ಮಾಡ್ಸೀವಿ. ಯಾರಿಗಾದ್ರೂ ಬೇಕಂತಂದ್ರೆ ಸ್ಕ್ರೀನ್ ಮ್ಯಾಗ ಕನ್ಸಂತ ನಂಬರ್ಗೆ 8951881207 ನಂಬರ್ಗೆ ವಾಟ್ಸಪ್ ಮಾಡಿರಿ. ಇವೆಷ್ಟು ಟೋಟ್ ಫೋಟೋ ಹಿಂಗೆ ಬಂದ ಚಂದ ಬಂದ. ಎಷ್ಟು ಅದಾವ ಇವು ಟೋಟಲ್ ಸೇರಿ? 2 4 6 8 10 11 ಹಾಂ 2 4 6 8 10 12 13 ಟೋಟಲ್ 13 ಸೀರೆ ಅದಾವ. ಆಲ್ಮೋಸ್ಟ್ ಇನ್ನೊಬ್ರ ಬುಕ್ ಮಾಡ್ಕೋತಾರ ಅಂತ ಅನ್ಕೋತೇನೆ ನಾನು ಜಸ್ಟ್ ವಿಡಿಯೋ ಹಾಕಿದ್ಕೊಳ್ಳೇನ. ಯಾಕಂದ್ರೆ ಅಷ್ಟೊಂದು ಟ್ರೆಂಡಲ್ಲಿ ಇರೋವಂಥ ಸೀರೆ ಇವ. ನಮ್ಮ ಫೇಜಲ್ಲಿ ಅಂದ್ರೂ ಭಾಳ ಈಗ ಟಮ್ ಚೆಕ್ಸ್ ಹೆಂಗೆ ಸೇಲ್ ಮಾಡೇವಿಲ್ಲ ಅದೇ ಥರ ಇವ್ನು ಹೆಂಗೆ ರೆಡಿ ಮಾಡಿಸ್ತೀವಿ. ವಾರ 10 15 10 15 8 ಇಷ್ಟ ಸಿಗ್ತಾವೆ ಇವ. ವಾರಕ್ಕೆ ಖಾಲಿ ಆಗ್ಬಿಡ್ತಾವೆ. ಮತ್ತು ಪ್ರೊಡಕ್ಷನ್ ಸ್ಲೋ ಇದಿರೋದು, ಹಾಗಾಗಿ ಹೆಂಗೆ ರೆಡಿ ಮಾಡ್ತೀವಲ್ಲ ಹಂಗೆ ಸೇಲ್ ಆಗ್ಬಿಡಕತ್ತಾವೆ. ಈಗ ಜಸ್ಟ್ ಒಂದು ವಿಡಿಯೋ ಮಾಡ್ತೀನಿ ರೀ ನಾನು ಫೋಟೋ ಶೂಟ್ ಮಾಡ್ತೀನಿ. ಫೋಟೋ ಶೂಟ್ ಮಾಡಿ ನಿಮ್ಗೆ ಇಲ್ಲಿ ವಿಡಿಯೋದೊಳಗೆ ಇನ್ನೂ ಚಂದ ಕಾಣ್ಸಾಕತ್ತಿಲ್ಲ ನಾವು ನೋಡ್ರಿ ಇಲ್ಲಿ ಎಷ್ಟು ಚಂದ. ಸರಿ ಓಪನ್ ಸ್ಟೋರೇಜ್ ಆಕೈತಿ. ಸರಿ ಹೇಳ್ತೀನಿ ನೋಡ್ರಿ. ನಮ್ದು ಹಿಂಗೆಲ್ಲ ಸರ್ಕಸ್ ಇರ್ತೈತಿ ಸೀರೆ ಬಿಸ್ನೆಸ್ ಅಂದ್ರೆ. ಈಗ ಚಂದ ಕಾಣ್ಸಾಕತ್ತ ನೋಡ್ರಿ. ಭಾಳಾಗೈತೆ ಕರಕಬೇಕು. ಉಪ್ಪು ಭಾಳ ಆಗೈತೆ. ಇಲ್ಲ ಕರಗಬೇಕಾ ಅಷ್ಟೇ. ಮಮ್ಮಿ ನೋಡಿದಾಗ ಸಮಾಧಾನ ಈಗ ಎಲ್ಲಿ ಹೊಡ್ಸಲ್ಲ. ಹೌದು. ಸ್ವಲ್ಪ ನೀರು ಕೊಡಪ್ಪ, ತನ್ನ ನೀರು ಮತ್ತು ಅನ್ನಕ್ಕೆ ಉಪ್ಪಾಗಿ ಮತ್ತು ಹೆಪ್ಪಿ ಮೊಸರು ಮಜ್ಜಿಗದಾವಲ್ಲ ಗುಂಡೆದಾಗ ಅದಾವ. ಅದು ಇವತ್ತಿನ ಮೊಸರು ಇತ್ತಂದ್ರೆ ಮಸ್ತ್ ಅಕ್ಕಿತ್ತು. ಇವತ್ತಿನ ಮೊಸರು ಇದಾಗಿ ನೋಡೋದು ಗೊತ್ತಿಲ್ಲ. ಅದು ಇವತ್ತಿಂದ ಅಲ್ಲ ನಮ್ಮ ಇದು ನೆನ್ನಿದ. ಆ ಕಟ್ಟಿನ ಸಾರು ಮೊನ್ನೆ ಫ್ರಿಜ್ನಾಗ ಕಟ್ಟಿನ ಸಾರು ಇಟ್ಟೆ ನೆನಪ. ಇದು ನೋಡೇ ಕಟ್ಟಿನ ಸಾರು ಅದು ಕಟ್ಟಿನ ಸಾರು ಹೆಂಗೆ ಅಲ್ಲಿ ಉಳಿತದ ಮಿಸ್ ಆಗಿ. ನೀನು ಮುಂಜಾನೆ ತಿಂದು ಕ್ಯಾರ ಇಟ್ಟತನ ಅಲ್ಲಿ. ಅವ್ರಿಗೆ ದೇವ್ ಬಡ್ಕೋತಂದೀವಿ ಮಾಡಿರ್ತಾರ. ದೇವ್ ಬಡ್ಕೋತಾನ ಹಂಗೆ ಮಾಡ್ಬೇಡ ಅಂತ ಮಾಡಿದ್ರೆ ಈಕೆ ಉಪವಾಸ ಅವ್ ತಿಂದು ಮಕ್ಕೋತಾರ. ಯಾರು ಉಪವಾಸ? ಅವ ಉಪವಾಸ ಮಾಡ್ಬೇಡ ಈಗ ಉಪವಾಸ. ಮತ್ತೆ ಯಾರು ನಿಮ್ಮ ಅಮ್ಮ ತಿಂತಾಳ? ತಿಂತಾಳ. ನಿಮ್ಮ ಅಮ್ಮಂದು ಒಬ್ಬಾಕಿದೆ ಜನ್ಮ, ಉಳ್ಕೆದಾರ್ದೇನು ಜನ್ಮ. ಪಾಪ ಅವ್ರಿಗೆ ಹೊಟ್ಟಿ ಬಾಯಿ ದೇವ್ರು ಕೊಟ್ಟನ, ಏನು ಕೊಟ್ಟೆ ಇಲ್ಲ. ನಿದ್ಗನ ಸುಲ್ದಾರ್ ನೋಡಿ ಅದನ್ನ ಮಾತನ್ನ ನೀನು ಆರ್ಸಿನ ಮಾತು ಈಗ ಇದಾಗ್ಯಾವ. ನೂರೇ 2 ಸಲ ಫೋನ್ ಹಚ್ಚ ಕರೆನ್ಸ್ ಎಲ್ಲ ಹಾಕ್ಬಿಟ್ಟು ಕರೆನ್ಸ್ ಖಾಲಿ ಊಟ ಹಾಕಿದೆ. ಮೊಸರನ್ನ, ಮಾವಿನಕಾಯಿ, ಉಪ್ಪಿನಕಾಯಿ ಹಚ್ಕೊಂಡು ತಿಂದ್ರ ಮಕ್ಕೊಂಡು ರಾತ್ರಿ ಅಂಜಿಕೆ ಎದ್ದು ಅವಾಗ ಅಡಿಗೆ ಮಾಡ್ಕೊಂಡು ತಿಂದು ಮಾತು ಮಕ್ಕೊಂಡು ಯಾರು ಮಾಡಕತ್ರು? ಹಾಕ್ಲಾ ಉಪ್ಪಿನಕಾಯಿ ಒಳಗದ ನೋಡು. ನಾನು ನೋಡಿಲ್ಲ ಇವನ್ನೆಲ್ಲ ಚಟ್ನಿ ಐತೆ ನೋಡಿದ್ದೀನಿ. ತಾಡ್ ತಗೋರ್ ಬಡ ಬಡ ಹಾಕ್ತೇನಿಲ್ಲ, ಹಾಕೊಂಡ್ ತಿನ್ರಿ. ನನಗೆ ಹಂಗಾರ ಹಾಕೊಂಡ್ ದಪ್ಪ ನೀ ತಿಂತಿಲ್ಲ ಈಗ. ಇವ್ ದಪ್ಪನ ತಾಟ್ ತಂದಿರಿ ಮತ್ ಯಾವ ಒಟ್ಟು 4 ತಾಡ್ ತಗೊಂಬ ಅಂತ ಬಂದಾರ ಅಂತ ಇದು ದೊಡ್ಡಪ್ಪ ನನಗಮ್ಮೆ ನಿನಗದ. ಉಪ್ಪಿನಕಾಯಿ ಹಾಕ್ರಿ, ಚಟ್ನಿ ಹಾಕ್ರಿ. ಆ ಕೈ ತಗೋತಾನೆ ಏನಿಲ್ಲ ಕೇಳ ತಗೊಂಡ್ಬನ್ನಿ. ಅದನ್ನ ಎದಕ್ಕೆ ಇಡ್ತಾರ? ಅದನ್ನ ಎದಕ್ಕೆ ನಾವು ಉಪ್ಪಿನಕಾಯಿ ಹಾಕಂಗಿಲ್ಲ ಅಂತ ಹಂಗ ತಕೊಂಡೆ. ಈ ಸಲ ಭಾಳಷ್ಟು ಉಪ್ಪಿನಕಾಯಿ ಹಾಕಿಡ್ಬೇಕು. ತಗೋಪ್ಪ ನಿಂಗೆ ತಗೋ. ಈ ಕಡೆ ತಾಟ್ ಹಿಡಿಪ ನಮ್ಮ ಮತ್ತೆ ಅದ್ರಾಗ ಇದಾಗಿತ್ತು.
ಸಾಕ ಹೇಳಿದ ಸಾಕು ಹಾಕಿ ಬಿಡ ಮೇಲೆ ಇವ್ರು ಯಾವ ಶಿವಿ ಆಗಿಲ್ಲ ಅಂತಾರ ನೋಡಪ್ಪ ಇವು ಉಪ್ಪಿನಕಾಯಿ ಅದಿಲ್ಲ ತಿನ್ನೋದು ಗೊತ್ತಿಲ್ಲ ಅವ್ರಿಗೆ ಮೊದಲು ಇನ್ನೊಂದು ತಾಟಿಡು ನಿಂಗೆ ಬೇಕು ತಿನ್ನೋದು ಗೊತ್ತಿದ್ರ ಏನಾರ ಆದಿತ್ತ ತಿನ್ನೋದು ಗೊತ್ತಿಲ್ಲ ಬಂದಾನಿಲ್ಪ ಬಿಟ್ಟಲ್ಲ ನೀನು ಕೂಡ ಕಟಿಂಗ್ ಮಾಡ್ಸೋಣ ಕರೆಂಟ್ ಬರ್ತಾವಲ್ಲ ಕೇಳಾಕ ಹಚ್ಚಿದ್ನ ಬಂದು ನೋಡಿ ಈಗ ಎದಕ್ ತೆಗ್ಯಾಕತ್ತಾರ ಬಸ್ ನಂಗೆ ಬೇಡಪ್ಪ ಹಂಗೆ ಹಾವು ಹಾಕ್ಬೇಡ್ರಿ ನಿಮ್ ದೊಡ್ಡಪ್ಪ ಕೇಳಿ ಹಾಕ್ರಿ ಅವನೊಂದು ರುಚಿನ ಬೇರೆ ನೋಡ್ರಿ ಫುಲ್ ಮಳಿ ಗಾಳಿ ಐತಿ ಮಳಿ ಬರುವರ್ಗತೆ ಮಾಡಾಕತಿ ಮಳಿ ಏನು ಬರುವಲ್ದು ನಮ್ಮ ಚಾರ್ಲಿ ಮಕ್ಕೊಂದೈತಿ ಇವ್ರು ಏನು ಮಾಡಾಕತ್ತಾರ ನೋಡೋಣ ಬರ್ರಿ ಒಳಗ ಏನೋ ಗದ್ಲ ಬಾಳತಾತ್ ಗುದ್ದಾಡಕತ್ತಾರ ಏನ್ ಮಾಡಾಕ್ತಾರ ಗೊತ್ತಾಗಲ್ದು ಏನ್ ಮಾಡಾಕ್ತಿರ್ವ ಮಿಕ್ಸರ್ದಾಗ ಬಜ್ಜಿ ಮಾಡ್ತೀನ ತಲೆ ತೊಳ್ಕೊಂಡೇನಿ ಮೆಹಂದಿ ಹಚ್ಕೊಂಡಿದ್ನಿ ಹಂಗಾಗಿ ಅದನ್ನು ರಾಂಗ್ ಆಗಿ ತಿಳ್ಕೊಳಕ್ ಹೋಗ್ಬೇಡ್ರಿ ಯಾಕಂದ್ರೆ ಹಳ್ಳಿಯವರ ಹಿಂಗ ಈ ತರ ಇದ ತಪ್ಪ ಅದ ಸಿಟಿಯವರ ಅದನ್ನ ಯಾರು ಕೇಳಿಲ್ಲ ನೀವು ಡೈಲಿ ಓಹೋ ಮಸಾಲೆ ಮಸಾಲೆ ಅಲ್ಲದ ಖಾರ ಗರಂ ಗರಂ ಬಜ್ಜಿ ರೆಡಿ ಆಗ್ಯಾವು ಬರ್ರಿ ಈಗ ಬಜ್ಜಿ ತಿನ್ನೋಣ್ರಿ ಹೊಟ್ಟಿ ತುಂಬ ಇದಕ್ಕೆ ಚುನ್ಮರಿಗಿನ ಚುಮ್ಮರಿ ಖಾರ ಐತ್ ನೋಡ್ರಿ ವಾಸನೆ ಘಮ ಘಮ ಅಂತ ಇಲ್ಲೇ ಬಜ್ಜಿ ರೆಡಿ ಆಗ್ಯಾವು ಏನೇನು ಮಾಡಾಕತ್ತಾರ ಇವ್ರ ಮಾಡ್ಲಿ ಮಾಡ್ಲಿ ಮಾಡಿ ಆ ಬುಟ್ಟಾಗ ಏನೈತಿ ಅವಲಕ್ಕಿ ಹೊಟ್ಟಿ ಹಸದೈತಿ ಬರ್ರಿ ಮಾಡ್ಕೊಂಬರ್ರಿ ದೌಡ್ ಏನಪ್ಪ ಇದು ನಿನ್ ಕಟಿಂಗ್ ಬಾಯ್ ಒಂದಿಟ ಮುಂದಕ್ಕೆ ಮಕ ತೋರಿಸುವ ಏನದ ಕಟಿಂಗ್ ರೊಕ್ಕ ಹೆಚ್ಚು ಕೊಟ್ಟಿದ್ದಕ್ಕ ಯಾರು ಮಾಡ್ದವ್ರು ನಾಳೆಗೆ ಒಂದಿನ ನಾಳೆಗೆ ಒಂದಿನ ನಾಳೆಗೆ ಒಂದಿನ ಇರ್ಲಿ ನಾಡ್ದು ಹೋಗೋಣ ಕೂದಲ ತಗಸ್ಕೊಂಬ ಅಂದ್ರ ತಮ್ಮ ಇಲ್ಲಿ ಇರ್ಲಿಕ್ಕಂದ್ರ ಪರ್ಮನೆಂಟ್ ಹೋದ್ರಂಗೆ ಇಲ್ಲ ನೀನ್ ಅದಕ್ಕೂ ಒದರುದಲ್ಲ ನೀವು ಗೋಳ್ಗೆನೆ ಬೀಳ್ತಾ ನಿನಗ ಬ್ಯಾಸಿಗೆ ಯಾಕೆ ನಾಳೆ ನಾಡ್ದ ಮಾಡಿಸ್ಕೊಂಬಂದ್ಬಿಡು ನಾಳೆಗೆ ಒಂದಿನ ಇರ್ಲಿ ನಾಡ್ದ ಮಾಡಿಸ್ಕೊಂಬಂದ್ಬಿಡು ಏನದು ಕೂದ್ಲು ನೋಡಿ ತಲ್ಯಾಗ ತಗೋತಂದಪ್ಪ ಅದ್ರಾಗ ಆಡಕ ಚಾನ್ಯಾರಾಗ್ರಿ ದುಡಿರಿ ತಿನ್ರಿ ಉಣ್ರಿ ಅಂತ ಹೇಳ್ತೀವಿ ಮತ್ತೆ ಏನ್ ಮಾಡೋದೇ ಇಲ್ಲ ನೀವು ಏನ್ ಮಾಡೋದ ಅಡಿಗೆ ಯಾಕೆ ಮಾಡ್ಬೇಕು ಮನ್ಯಾಗ ಬೇಸ್ ಮಾಡಾಕತ್ತಾರ ಅವ್ರು ಸಂಜೆ ಅಡಿಗೆ ಸಂಜೆಗೆ ಮಾಡ್ತಾರಿಲ್ಲ ಈಗ ಸಾಕು ಇದಕ್ಕ ಯಾರಿಗೆ ಗೊತ್ತಾಗಿಲ್ಲ ಅಪ್ಪ ಅಂದ್ಬಿಟ್ಟು ಹೊರಗ ಮಳಿ ಬರಾಗತೈತಿ ನಾವು ಚುರ್ಮರಿ ಬಜ್ಜಿ ಮಾಡ್ಕೊಂಡ್ ತಿನ್ನಾಕತ್ತೇವಿ ಫಸ್ಟ್ ನಮ್ದು 3 ಮಂದಿದ ಪ್ಲಾನ್ ಇತ್ತ ಹಂಗಾಗಿ ಬಾಳಿನ ಕಟ್ ಮಾಡ್ಕೊಂಡ್ ಬರೋದಂತೇಳಿ ನೀವು 3 ಮಂದಿ ಕರೆಕ್ಟ್ ಮುಗಲ್ ಕಟ್ ಮಾಡ್ಕೊಂಡ್ ಬಂದಾಳ ಅವ್ರಿಬ್ಬರು
ಮೂರಾಗಿ ಕಟ್ ಮಾಡಿ ಮಳಿ ಸೌಂಡ್ ಕೇಳಿಸ್ತದಿಲ್ಲ ಗೊತ್ತಿಲ್ಲ. ಅನೇಕಲ್ಲ ಹೌದು ಸಣ್ಣ ಇರ್ಬೋದು. ನೋಡಪ್ಪ ಅನೇಕಲ್ ಇದ್ರೆ ಹಾಕೊಂಡ್ರು ನೀವ್ ನೋಡ್ಬೇಕಲ್ಲ ಅನೇಕಲ್ ಮಳೆ ಆಗುತ್ತೆ. ಅಲ್ಲಿ ನೋಡ ಕಾಲ್ಗಡೆ ಹಣಿನ ಸುತ್ತೈತಿ ಹಣಿನ ಸುತ್ತೈತಿ. ಬರೀ ನೀವು ಬಿಸಿ ಬಿಸಿ ಬಜ್ಜಿ ತಿನ್ನಕ್ಕ ಹೊರಗಡೆನ ನಿನ್ನೆ ಮೊನ್ನೆ ಎಂದ ಅಂತ ಅನ್ಸತಿ. ಮಳಿ ಮನೆ ಊಟ ಐತಲ್ಲ ಇಂಥದೊಂದು ಅರ್ಧ ತಾಸು ಮಳೆ ಆದ್ರೆ ಹಾಳಾಕೊಳ್ಳೋ ಎಲ್ಲ ಹರಿತಾವ. ಹೊರಗಡೆ ಬಜ್ಜಿ ಮಾಡೋದು ನೋಡಿ, ಬಜ್ಜಿ ಯಾವತ್ತೂ ಲೈಫಲ್ಲಿ ತಗೊಳ್ಳೇಬಾರ್ದಂತ ಅನಿಸ್ತ. ಹೆಂಗಂದ್ರ ಅದು ಎಣ್ಣೆ ಕರೆದು 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 ಫುಲ್ ಕರ್ರಗ ಆಗ್ಬಿಟ್ಟೈತಿ. ಕಲರ್ ಪೂರ್ತಿ ಚೇಂಜ್ ಆಗ್ಬಿಟ್ಟೈತಿ. ಒಂದ್ಸಲ 2 ಸಲ ಹಬ್ಬ ಅಂದ್ರೆ 3 ಸಲ ಯೂಸ್ ಮಾಡಲಿ ಓಕೆ. ಬಟ್ ಅದನ್ನ ಯೂಸ್ ಮಾಡಿ 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 ಆಯಿಲ್ ಹೋಗಿ ಅದು ಏನಂದ್ರೆ ಪಾಯ್ಸನ್ ಆಕೈತೆ ಆಯಿಲ್. ಅದನ್ನ ನಾವು ತಿಂದಿವಂದ್ರೆ ಖರೇನ ಹೆಲ್ತ್ ಇಶ್ಯೂ ಆಗೋದಂದ್ರೆ ಪಕ್ಕ 100%. ನಮ್ಮ ಮನೆಯವ್ರು ನಾನು ಹೇಳಿನಿ. ನಾನು ಪ್ರತಿ ಕೆಳಗೆ ನಿಂತವಾಗ ನಿಮ್ಗೆ ಯಾಗತ್ ನೋಡಿದಾಗ ಯಪ್ಪ ಅಂದೆ. ನಾನು ನಿಮ್ಗೆ ಗಂಡ ಸಾಕು ಅಂದಿರೋರು ಹಂಗೆ ಎಲ್ಲ ಥರ ತೊಗೊಳಕತ್ತಾರ. ಮನ್ಯಾಗ ಮಾಡ್ತೇನೆ ನಾನು. ನೀವು ನೋಡ್ರಿ ಎಲ್ಲ ಥರದ ಬಜ್ಜಿನೂ ಮಾಡ್ತೀನಿ. ಮಿರ್ಚಿ ಬಜ್ಜಿ, ಉಳ್ಳಾಗಡ್ಡಿ ಬಜ್ಜಿ, ಆಲೂಗಡ್ಡಿ ಬಜ್ಜಿ, ಬದನೆಕಾಯಿ ಬಜ್ಜಿ, ಜಾಸ್ತಿ ಗುಂಡು ಬಜ್ಜಿ ಇವೆಲ್ಲ ಮಾಡ್ತೀನಿ. ಹೋಗ್ಬಾರ್ದಂತ ಅನ್ಸ. ಆ ಕಡೆ ಮಳೆ ಎಷ್ಟು ಇತ್ತು ನೋಡು. ನಮ್ಮ ಕೋಳಿದ ಜೀವನ ಎಷ್ಟು ಆರಾಮ ಐತಿ ನೋಡ್ರಿ. ಎಷ್ಟು ಚಂದ ಕುಂತ ನೋಡ್ರಿ. ಜೋಕಾಲಾಗೈತಿ. ಅದ ಪ್ಯಾಷನ್ ಫ್ರೂಟ್ ಬಳ್ಳಿ ಅದ್ರ ಮೇಲೆ ಹೆಂಗ್ ಕುಂತ ನೋಡ್ರಿ. ಮುಂದೆ ಹಾರ್ಕೊ ಇಲ್ಲನ್ ಚಿಕ್ಕ ಹಂಗ ಮೇವು ಮ್ಯಾಗ ಯಾರು ಇಟ್ಟಾರ? ನಾನೇ ಇಟ್ಟೀನಿ. ತರ್ಲಿಲ್ಲ ಯಾನು ಅಲ್ಲಿ ಇಟ್ಟದ್ದು ನಾ ಇಟ್ಟದ್ದು. ನಮಸ್ಕಾರ ಎಲ್ಲರಿಗೂ ಹೆಂಗಿದಿರಿ? ಆರಾಮದಿರಿ? ನಾನು ಈಗ ವ್ಲಾಗ್ ಶುರು ಮಾಡಕತ್ತೆ. ನೀವು ಇಷ್ಟು ಪಾರ್ಸೆಲ್ಲ ರಾಮದುರ್ಗ ಹೊಂಟೇವಿ. ಹಂಗಾಗಿ ಎಲ್ಲ ರಾಮದುರ್ಗ ಹೋದ್ವಿ ಅಂದ್ರೆ ರಾಮದುರ್ಗದಾಗ ಕೊರಿಯರ್ ಹಾಕ್ತೇವೆ. ಇನ್ನೊಂದು ಕೊಡಲಿ ಅಲ್ಲೇ ಕಳಿಸ್ತೇವೆ. ಈಗ ರಾಮದುರ್ಗ ಹೋಗೋದು ಇರಲಿಲ್ಲ ಅಂದ್ರೆ ಇಲ್ಲೇ ಪೋಸ್ಟಿಗೆ ಕಳಿಸ್ತೇವೆ. ಪೋಸ್ಟಿಗೆ ಆದ್ರೂ ಒಂದಿನ ಲೇಟ್ ಆಕೈತಿ. ಇವು ಮುಂಬೈ ಮೈನಕಾಯಿ ಉಪ್ಪು ಹೆಚ್ಚಾಕಿ ಪಾರ್ಸಲ್ ಭಾಳ ಅದಾವ್ರಿ. ತಗೋದಡಪ್ಪ ಇದೊಂದು ಬೇಡ ಇಲ್ಲ ಮುಗೀತವನಿಷ್ಟ. ಹಚ್ಕ ದೂರ ಆಕೈತೆ. ಹಚ್ಕ ಕಾಲಕ್ಕೆ ನಿನಗೆ ಹೆಂಗೆ ಗಾವ್ಗತ್ತ ಹಂಗೆ ಕೊಂಡ್ರು ನಾಲ್ಕು ಕೊಂಡ್ರು ಅಂದ್ರೆ ಹಂಗೆ ಅಂದು ಹಿಂಗೆ ಅಂದು ನಿನಗೆ ಗಾವ್ ಅದಂಗೆ ನಿಂತ್ಕೊಂಡು ಹತ್ಲೆ ಟಾಪ್ ತಕೊ ಗಾವ್ ಆಗೈತೆ ನಿಂದ್ರೆ ಇಲ್ಲಪ್ಪ. ನಿಂಗೆ ಗಾವ್ ಆತ? ಆತು ಹೋಗಿ ಬರ್ರಿ. ಫೋನ್ ಬೇಕು ಬೇಡ್ರಿ.
ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಮೊನ್ನೆ ನಾನೊಂದು ವಿಡಿಯೋ ಹಾಕಿದ್ನಲ್ಲ, ಅಲ್ಲಿ ಪ್ರಮೋಷನ್ ವಿಡಿಯೋ ಅಂಥೇಳಿ ಒಬ್ಬರು ಕಮೆಂಟ್ ಮಾಡ್ಯಾರ, ಅದಕ್ಕೆ ಲೈಕ್ ಮಾಡ್ಯಾರ. ಅಂಥ ಕೆಟ್ಟ ಹೆಂಗಸರಿಗೆ ಏನು ಹೇಳೋದಂತ ಗೊತ್ತಿಲ್ಲ, ಕೆಟ್ಟ ಮನಸ್ಥಿತಿ ಇರೋವಂಥ ಹೆಂಗಸರಿಗೆ. ಅಲ್ಲಿ ನಾನು ಒಂದು ಫೋಟೋನ ತೋರಿಸಿದ್ದು ಮಾತ್ರ ಕಣ್ಣಿಗೆ ಕಾಣಿಸ್ತಾ. ನಮ್ಮ ಮನೆಯವರಲ್ಲಿ ರೈತರು ಅದು ಕಣ್ಣಿಗೆ ಕಾಣಿಸ್ತೈತಿ. ಬಿಸಿಲಾಗ ಅಡ್ಡಾಡಿ ತಿರುಗಿ ಸುಸ್ತಾತು, ಹೊಟ್ಟಿಸ್ತಾವು. ವೆಂಕಟೇಶ್ ನಾವು ಊಟನ ಮಾಡೀನಿ ಇವತ್ತು. ನಾವು ಊಟ ಮಾಡಲ್ಲ, ನನಗೆ ನೆನಪಿಲ್ಲ ನೋಡ್ರಿ. ಹ್ಞೂ ಆಗಿರ್ಬೋದು. ಇದು ಮುರಿದು ಕೊಡ್ಬೇಕಿಲ್ಲ ವೆಂಕಟೇಶ್. ಬಿಡು. ನಾವು ರಾಮದುರ್ಗಕ್ಕೆ ಹೋಗಿ ಬರೋ ಮುಂದೆ ನಮ್ಮ ಮನೆಯವ್ರಿಗೆ ಮಟನ್ನ ಬೇಕು. ಲೋಕಾಪುರಕ್ಕೆ ಹೋಗಿ ಬಂದ್ರವ್ರ ಮಟನ್ ತಗೊಂಡು. ಅಲ್ಲಿ ರಾಮದುರ್ಗದಾಗ ಬ್ಯಾಡ ಅಂತಾನೆ, ಬ್ಯಾಡ ಅಂತಂದ್ರೆ ಲೋಕಾಪುರಕ್ಕೆ ಹೋಗಿ ಒಂದು ಸೀರೆ ಕೊಟ್ಬಿಡೋದಿತ್ತು. ಅನ್ನ ಇಲ್ಲ ಸಾರು ಜಾಸ್ತಿ ಮಾಡಿರ್ತೇವೆ ನಾವು. ರೊಟ್ಟಿ ಒಳಗೆ ರೀ ಮುರಿದು ಹಾಕ್ಕೊಂಡು ತಿಂದು. ನೀವು ನಮ್ಮ ಮನೆಯವ್ರು ಇಲ್ಲ, ನಮ್ಮ ಮನೆಯವ್ರು ಬಿಡೋಟ ಊಟ ಮಾಡಕತ್ತಿ. ಅವ್ರು ನೀರು ಹಸಾಕತ್ತಾರ, ಅವ್ರು ರಾತ್ರಿ ಪೂರ್ತಿ ನೀರು ಹಸ್ಬೇಕು. ನಿಮಗೂ ಪ್ಲೇಸ್ ಹಾಕ್ಲವಾ? ಕೊಬ್ಬರಿ ಅಂತ ಅದೇ ಮಿಕ್ಕಾ ಮಾಡ್ಯಾರ ಮಮ್ಮಿ. ಕರ್ದು ಲೋಕಾಪುರ ತಗೊಂಡು ಮಮ್ಮಿ ಕೇಳಕ್ಕೆ ಅಲ್ಲೇ ರಾಮದುರ್ಗ ಸಿಗೈತಿಲ್ಲ ನಮ್ಗೆ. ನಾ ಬೇಡ ನೀ ಇದಷ್ಟೇ ಹಾಕ್ಲೆ. ಇಲ್ಲ ಪೀಸ್ ಇನ್ನ ಹಾಕ್ಲೆ. ಕೊಬ್ಬರಿ ಸಾಕ ಈಗ ಇಲ್ಲ ಬ್ಯಾಗ್ ಎಲ್ಲ ಕಿತ್ತ ಹಾಕಿದ್ರು. ನೀವು ಸಾರ್ ಹಾಕ್ಲ. ಏನ್ ಮಾಡಿದ್ರಪ್ಪ, ನಮ್ಮ ಮನೆ ಸಣ್ಣ ಐತಿ, ಮತ್ತೇನ್ ಮಾಡೋದು? ಏನ್ ಸೀರೆ ಇಟ್ಕೊಂಡ್ ಮುಂದ್ಬಿಟ್ಟೆ ಊಟ ಕುಂತೆ. ಒಳಗ ಜಳ ಹಾಕೈತೆ, ಅಡ್ಗಿ ಮಾಡಿ ರಗಡ ಆಗ್ಬಿಟ್ಟಿರ್ತತ್ ನನಗ. ಹಂಗಾಗಿ ಅದಕ್ಕೆ ಬಿಲ್ಡಿಂಗ್ ಕಟ್ತೀವ್ರಿ ಲೋಕಾಪುರ. ಬರ್ಲಿಲ್ಲ ನಿಮ್ಗೆ ರಾಪ. ನೀನ್ ಸಾರ್ ಹಾಕ್ಲಪ್ಪ ಇದ್ರೊಳಗ. ಊಟ ಮಾಡಿದೇನು ಮಾಡೋದಕ್ಕೆ ನೀವು ಅದ್ರಲ್ಲಿ ನಮ್ ಕೂಡ ಮಾತಾಡಿದ್ರ ಬರಬರ ಸಾರ್ ಬೇಡ ಮಮ್ಮಿ. ಮಾಡೋಣ. ದೌಡ್ ಬಳಸಿನಿ ಒಂದ್ 3-4 ಮಾರು ಉಳಿತ್ ನೋಡ್ಬಂದ್. ಎಲ್ಲಿ ಇರ್ಲ ಅದಕ್ಕೆ ಹೋಗುದಿಲ್ಲ. ಬಾ ಏನ್ ಹಂಗ ಏಕ ಒದ್ರಾಗ್ತೀವಿ ಬರ್ತಾನಂತ ಹೇಳಿ ಇಷ್ಟಪಟ್ಟು ಬೇಕಂತ ತಗೊಂಬಂದಿ. ಈಗ ಇನ್ನೊಂದರ ಪೀಸ್ ಹಾಕ್ಲಿ. ಏನ್ ಹಾಕ್ಲಪ್ಪ? ಇದನ್ನ ತಿಂತಿ? ಯಾವ್ದು ಏನೋ ತಿಂತಾರಲ್ಲ, ಏನು ಏನು ಅದು ರಾಕ್ ತಿಂತಾನ ಹಾಕಿ. ಇಲ್ಲ ಇಲ್ಲೊಂದ್ ಐತಿ. ನನಗೂ ಹೌದಿಲ್ಲ, ಏನ್ ತಿಂತಿಂತದ? ಅದ್ ಬೇಡ, ನನಗೆ ಮೆತ್ತಂತ ನಂಗೆ ಗೊತ್ತಿಲ್ಲ. ಯಾರ್ಯಾರಿಗೆ ಏನೇನ್ ಬೇಕು ನೋಡಿ ಹಾಕೋರು. ನಿಮ್ಗೆ ಹಾಕಿ ಕೊಡೋದ್ರಾಗ ನಿಂಗೆ ಮೆತ್ತಂದ ಪೇಪರ್ ಇಲ್ಲ ಐತಪ್ಪ. ನೀನು ಬಜಿ ನೀವು ಮೆತ್ತಂದಿರ್ಲ ನಿಮ್ ದಡ ಬಜಿ ಕೊಡಮ್ಮಿ ಅವನು. ಇಲ್ಲಿ ಬಜಿ ತಿಂತ ಹೊಟ್ಟೆ ನಿಪ್ಪಸಕ್ಕೆ ಬೇಡ. ನಾ ತಿಂತೆ ಇಲ್ಲ ಬಸ್ ನನ್ ತಾಟು. ಬರ್ರಿ ಈಗ ಟೈಮ್ 10 ಗಂಟೆ ಆಗೈತಿ. ಏನು ಮಾಡಾಕತ್ತಾರ ನೋಡ್ರಿ. ನಾ ಅಂತೂ ನೀರು ಹಸಾಕತ್ತನು. ಒಳಗೆ ಏನೋ ಮಾಡಾಕತ್ತಾರ ಮ್ಯಾಜಿಕ್ ಜಿಂಗ್ಸಂಗ್. ಏನು ಮಾಡಾಕತ್ತೀರಿ? ಉಂಡಿ ಕಟ್ಟಾಕತ್ತಾರ. ಉಂಡಿ ನಾವು ಉಂಡಿ ಅಂತೀವಿ, ನೀವೇನಂತೀರಿ ಗೊತ್ತಿಲ್ಲ. ರವಾದ ಉಂಡಿ ಕಟ್ಟಾಕತ್ತಾರ ನೋಡ್ರಿ. ಎಲ್ಲರೂ ಉಂಡೆ ಅಂತಾರೆ. ರವೆ ಉಂಡೆ. ನಂಗೆ ಉಂಡಿ ಅಡಿಗೆ ಮಾಡೋದಂದ್ರೆ ಇಷ್ಟ. ಎಲ್ಲದಕ್ಕಿಂತ ಜಗಳ ಮಾಡೋದಂದ್ರೆ ಭಾಳ ಇಷ್ಟ. ಕಣ್ಣು ಮುಚ್ಚಾಕತ್ತ ಕಣ್ಣ ತೆಗಿಯ.
ಈಗ ನಾನು ಇದು ಉಂಡೆ ಕಟ್ಟಕತ್ತಲ್ಲ ಬಾಯಾಗ ಹಲ್ಲಿ ಆರಾಮ್ಸೆ ತಿನ್ಬೋದು ಇನ್ನು. ಒಂದ್ ಕೆಜಿ ರವಾ ತಂದಿದ್ ನಾನು ಉಂಡೆ ಮಾಡಕ್. ಆ ಉಂಡಿ ಯಾರಿಗಾರ ಕೊಡೋತ್ನ್ಯಾಗ ಬಳ್ಯಾಗಿನ್ನು ಇವು ಬಿಚ್ಚ ಬಿದ್ದಾವ ಉಂಡ್ಯಾಗ ಮತ್ತೆ ಒಂದ್ ಚೂರ್ ಬಂಗಾರ ಹೋದಿತ್ತು. ಆ ಬಳ್ಳಿಗೇನೋ ಕೆಂಪು ಐತೆ ಅನ್ಬೇಡ್ರಿ, ಮತ್ತೆ ಮುಂಜಾನೆ ದೇವ್ರ ಪೂಜೆ ಮಾಡಿದ ಮುಂದೆ ಕೆಮಿಕಲ್ ಕುಂಕುಮ. ನಾನು ಪೂಜೆ ಮಾಡಕ್ ಚಲೋ ಕುಂಕುಮ ತೆಗೆದಿಟ್ಟಿರ್ತೇನೆ, ಅದು ಹಿಂಗೆ ಹತ್ತಬೇಕಂತ ಅವ್ರ ಅದನ್ನ ತೆಗೆದು ಅದನ್ನ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿರ್ತಾರೆ ನಮ್ಮ ಮನೆಯವ್ರು. ಬರೀ ಉಂಡಿ ಕಟ್ಟೋದಾದಿಂದ ತಿನ್ನೋಣ್ರಿ. ಕಣ್ಣು ಎಷ್ಟು ಮುಚ್ಚಾಗುತ್ತೆ. ಇದನ್ನ ತೆಗಿದಂಗ ಡಿಲೀಟ್ ಮಾಡ್ದಂಗ ಇದನ್ನ ಬರ್ರಿ. ಈಗ 8 ಗಂಟೆ ಆಗೈತಿ ಟೈಮ್. ಏನು ಮಾಡಾಕತ್ತಾರ ನೋಡೋಣ. ನಮ್ಮ ಮನ್ಯಾಗ 4 ದಿನ ಆತು ಅಡುಗೆನ ಮಾಡಿದ್ದಿಲ್ಲ. 4 ದಿನ ಆತು ಅಡುಗೆನ ಮಾಡಿದ್ದಿಲ್ಲ. ಇವತ್ತು ಅಡುಗೆ ಮಾಡಾಕತ್ತಾರ. ಇಲ್ಲೇ ಕೊಬ್ಬರಿ ಸಾರು ಕುದಿಯಾಕತ್ತೈತೆ ನೋಡ್ರಿ, ಮಸ್ತ್ ಪಕ್ಕಿ. ಇಲ್ಲಿ ಚಪಾತಿಗೆ ಹಿಟ್ಟು ನಾದಾಕತ್ತಾರ್ರಿ ಹಿಂಗ ಕೆಟ್ಟ ಜಳ ರೀ, ಬಿಸಿಲೈತಿ ಕಾವು. ಅದಕ್ಕಾಗಿ ಕೆಟ್ಟ ಜಳ ಬಿಸಿಲು ಐತ್ರಿ, ಕೆಟ್ಟ ಜಳ ಐತಿ. ಅದಕ್ಕಾಗಿ ಹೊರಗೆ ಅಡುಗೆ ಮಾಡಾಕತ್ತಾರ್ರಿ. ನಮ್ಮ ಮನ್ಯಾಗ ಮಾಡ್ತಾರೆ ಹೊರಗಾರ. ಒಂದು ನೆಲ್ಲಿಕಾಯಿ ನೋಡ್ರಿ ಹೆಂಗೆ ಆಗತ್ತಾವ ಇದು ಫುಲ್. ಯಾರಿಗಾರು ನೆಲ್ಲಿಕಾಯಿ ಬೇಕಾದ್ರೆ ಹೇಳ್ರಿ. ನೋಡ್ರಿ ನೆಲ್ಲಿಕಾಯಿ ನೋಡ್ರಿ. ಚಾರ್ಲಿ ಏಯ್ ಎದ್ದು ಬಾ. ಚಾರ್ಲಿ, ನಮ್ಮ ಚಾರ್ಲಿ ನೋಡ್ರಿ ಮಕ್ಕೊಂಡತ್ ಮಗಂದಲ್ಲಿ. ಅದೊಳಗೆ ಹೊಡಿಬೇಡ, ಫೋಟೋ ಕ್ಯಾನ್ಸಲ್ ಮಾಡಿ ಫೋಟೋ ಹೊಡಿ. ಈಗ ಆಮ್ರ ಟೇಸ್ಟ್ ಮಾಡೋಣ ಬರ್ರಿ. ಹಾಕೊಂದಿಟ್ಟ ಸುಡ್ತತಿ. ಕೊಬ್ಬರಿ ಸಾರು ಮಸ್ತ್ ಅಂದ್ರೆ ಮಸ್ತ್ ಆಗೈತೆ ನೋಡ್ರಿ. ಇದೊಂಥರ ಬಯಕೆ ಸಾರು ನೋಡ್ರಿ. ಇದು ಬಯಕೆನಾ ಆಸೆನಾ ಯಾವುದೋ ಒಂದು. ಖಾರ ಉಪ್ಪು ಎಲ್ಲ ಕರೆಕ್ಟ್ ಆಗೈತನ. ಉಪ್ಪು 2 ಸಲ ಹಾಕಿನೂ ಗೊತ್ತಾಗಲ್ಲ. ಎಲ್ಲ ಬರೋಬ್ಬರಿ ಆಗೈತಿ. ಭಾಳ ದಿನದ ನಂತರ ನಾನು ಚಪಾತಿ ಮಾಡಾಕತ್ತೀನಿ. 1 ಪದರು 2 ಪದರು 3 ಪದರು 4 ಪದರಿನೂ ಕೇಳಿರಿ. 10 15 20 ಪದರಿನೂ ಚಪಾತಿನೂ ಯಾವತ್ತರ ಕೇಳಿರಿ. ಇಲ್ಲಲ್ಲ, ಆಲ್ಮೋಸ್ಟ್ ನನ್ನ ರೆಗ್ಯುಲರ್ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿರತ್ತೆ. ಮೊದಲಿಂದ ಫಾಲೋ ಮಾಡ್ಕೊಂಡು ಇವಾಗಲೂ ವಿಡಿಯೋ ನೋಡೋರಿಗೆ ಒಂದು ಸಲ ಇದನ್ನು ಚಪಾತಿನ ಮಾಡಿದ್ನಿ. ಒಂದು 20 ಅಥವಾ 30 ಪದರಿಂದ ಸ್ಟೆಪ್ ಬೈ ಸ್ಟೆಪ್ ಹಂಗೆ ಹಾಕೊತ ಹೋಗೋದು. ಇದು ಹಸಿ ಕೆಲವ್ರಿಗೆ ಏನು ಅನ್ಸತ್ತಂದ್ರೆ ಬೇಯ್ದಿರ್ತೈತೆ ಅಂತ ಡೌಟ್ ಇರ್ತೈತಿ. ಬಟ್ ಇದರಲ್ಲಿ ಏನಂದ್ರೆ ಈಗ ನಾವು ಹಬೆ ಅಂತಾರಲ್ಲ ಹಂಗೆ ಬೇಯ್ತೈತಲ್ಲ, ಒಂದು ಬೇಯಿಸಿರ್ತೀವಲ್ಲ ಅದ್ರ ಕಾವಿಗೆ ಇದು ಮಸ್ತ್ ಬೇಯ್ದಿರ್ತೈತಿ. ನಾನು ತೋರಿಸ್ತೀನಿ, ಯಾಕಂದ್ರೆ ತಿನ್ನಕ್ಕಂತನ ಮಾಡೋದು ನಾವು ಇವನ್ನ. ಭಾಳ ಅಂದ್ರೆ ಭಾಳ ರುಚಿ ಅಕ್ಕವ. ನಿಮ್ಗೆಲ್ಲರ ಒನ್ ಡೇ ಪಿಕ್ನಿಕ್ ಹೋಗ್ಬೇಕಾದ್ರೆ ಮಾಡಿ ಕಟ್ಕೊಂಡು ಹೋದ್ರೆ ಪೂರ್ತಿ ಚಪಾತಿ ಅಂದ್ರೆ ಮ್ಯಾಗ ಹಾಕಿರ್ತಲ್ಲ ಸ್ಟೆಪ್ ಬೈ ಸ್ಟೆಪ್ ಇಷ್ಟು ಮೆತ್ತಗೆ ಇರ್ತಾವೆ. ಇವು ಬಾಯಾಗಿಟ್ರೆ ಇಟ್ಟರೆ ಕರಬೇಕು, ಆ ಥರ ಹೋಳಿಗೆ ಥರ ಅಕ್ಕಾವು. ಉಳ್ಳಿ ಸಣ್ಣ ಹೊರ್ಕೊಂಡೆ ನಾನು ಪದರಿನ ಚಪಾತಿ ಮಾಡ್ಬೇಕಂತ. ಹಿಟ್ಟು ನಾವು ಸ್ವಲ್ಪ ಮಿದುನು ನಾದ್ಕೋತೀವಿ. ಹಾಗಾಗಿ ಏನಂತಂದ್ರೆ ರೌಂಡ್ ಶೇಪ್ ಅಷ್ಟೊಂದು ನೀಟಾಗಿ ಬರೋಂಗಿಲ್ಲ. ಇಲ್ಲಿ ನಾವು ಚಪಾತಿ ಮಾಡಬೇಕಾದ್ರೆ ಇಲ್ಲಿ ಯಾವುದೇ ರೀತಿ ಶೇಪ್ ಮುಖ್ಯ ಆಗಂಗಿಲ್ಲ, ಅದು ಬೇಯೋದು ಮುಖ್ಯ ಆಗ್ತೈತಿ. ಉರಿ ಒಂದೇ ಲೆವೆಲಲ್ಲಿ ಇಟ್ಕೋಬೇಕು ನಾವು, ಜಾಸ್ತಿ ಕಡಿಮೆ ಹಿಂಗೆಲ್ಲ ಇಟ್ಕೋಬಾರ್ದು. ಒಂದು ಈಚ ಕಡೆ ಮಗಲು ಒಂದು ಆಚ ಕಡೆ ಮಗಲು ಅದು.
ಆಯ್ತಳಿ ಬಿಸಿ ಚಪಾತಿ ತಿನ್ನೋಣ ಬರ್ರಿ. ನಮಗೆ ಬಿಸಿ ಬಿಸಿ ಚಪಾತಿ ತಿನ್ನೋದಂದ್ರೆ ಹಾಂ ಸುಡ್ತಾವು ಅದು ಬಿಸಿ ಚಪಾತಿ ತಿನ್ನೋದು ನಾವು ಭಾಳ ಟೇಸ್ಟ್ ನೋಡ್ರಿ. ಪಲ್ಯನೇ ಬೇಕಾಗಿಲ್ಲದ್ರ ನಾವು ಬಿಸಿ ಚಪಾತಿ ಅಂದ್ರೆ ಊಟಕ್ಕೆ ಹಜರಿ ಹಚ್ಚಿದ್ರೆ ಸುಮ್ಮನೆ ನಾನು ಬೇಸಿಡ್ತಾಳೆ ನೋಡಿಕ್ಕೆ ಅಲ್ಲಿ ಸಿಡ್ದಿತ್ತದ ಎಣ್ಣೆ ಒಣಗಿತ್ತದ ಆಕೆ ಹಂಗೆ ಅದಾಳ ಅಂತ ಗೊತ್ತೈತಿ. ಆಕೆ ಮುಂದೆ ಇಲ್ಲಿ ದೊಡ್ಡಪ್ಪ ಮಿಸ್ಟೇಕ್ ಮಾಡೀನಿ ಎಣ್ಣೆ ಹೊಡೆದು ಅಂದ್ರೆ ಏನಾಗ್ತದ ಆಕೆ ಹಂಗೆ ಅದಾಳ ಅಂತ ಗೊತ್ತಿದ್ದು ಇನ್ನೂ ಬಡ ಬಡ ಕಿತ್ತ ಇಲ್ಲ ಟೈಮ್ದಾಗ ನೋಡಿ ಆಕೆ ಕಿತ್ತ ಹೋಗೋದು ಕಬ್ನ್ಯಾಗಾರ ಹೋಗೋದಾರ ಬೆವತಾಳಿಕಿ ದೊಡ್ಡಪ್ಪನ ಅಂತೇಳಿ. ನಿನಗೆ ಎಷ್ಟು ಹೇಳಿದ್ರು ಅಷ್ಟೇ ಅಲ್ಲ, ನೀ ತಿಳ್ಕೊಳ್ಳೋ ಇಲ್ಲಲ್ಲ ಒಂದಿಟ್ಟ ಊಟ ಬಿಚ್ಚಬೇಡ್ಲಿ ಅವ್ನು ಚಪಾತಿ ಅವನೇ ಬಿಚ್ಚಾಕತ್ತಿ. ಹೊರಗೆ ಕಿಚನ್ ರೂಮ್ನ್ಯಾಗ ಹುಗಿ ಹೆಂಗೆ ಕಾಣ್ತತ್ ನೋಡ್ರಿ. ದೌಡ್ ಮಾಡ್ರಿ ಹೊಟ್ಟೆ ಹಸ್ತತ್ ನಂದು. ತಂಗಿನ ಏನೋ ಹೇಳಿದ್ನಿಲ್ಲ ಆ ಡೆಬ್ಯಾಗಿಂದೇನು ನಾ ಏನೋ ತೊಗೊಂಬಂದಿದ್ನಿಲ್ಲ, ಏನೋ ಯಾರು ತೊಗೊಂಬಂದಿದ್ದು ನೋಡಿ ನನಗೆ. ನಿಮಗೆ ಬೇಕಾದ್ರೆ ತೋರಿ ಮತ್ತೆ. ಬರ್ರಿ ಫ್ರೆಂಡ್ಸ್ ಊಟ ಮಾಡೋಣಂತ. ರಾತ್ರಿ ಊಟಕ್ಕೆ ಚಪಾತಿ ಕೊಬ್ಬರಿ ಸಾರ. ನಾ ಇಲ್ಲಿ ಕುಂದ್ರಲಿ ನೀರು ಕುಂತೀನಿ ಚಪಾತಿ ಬರ್ರಿಪ್ಪ ಬಿಸಿ ಚಪಾತಿ ಜಿಟಿ ಮಳಿ ಊಟ ಮಾಡೋಣ ಬರ್ರಿ. ಏನೋ ಆ ಕಡೆ ಗುಡು ಗಡು ಶುರು ಮಾಡಿಬಿಟ್ಟೈತಿ. ನೋಡ್ಬೇಕು ಮಳೆ ಬರ್ತೈತಿಲ್ಲ ಗೊತ್ತಿಲ್ಲ. ಅಯ್ಯಪ್ಪ ಶಿವನಿ ಪರಮೇಶ್ವರ, ನಂಗೆ ತತ್ತಿ ಬೇಡ, ತತ್ತಿ ತಿನ್ನಂಗಿಲ್ಲ.